ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಡಿಯಲು ನೀರಿಲ್ಲ, ಶೌಚಾಲಯ ಕೊಳಕು, ಎಲ್ಲಿ ನೋಡಿದ್ರು ಕೂಡ ಧೂಳು. ಆಟದ ಮೈದಾನದಲ್ಲಿ ಅರಿಶಿಣ ಗುಡ್ಡೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇದು ಶಾಲೆಯೋ ಅಥವಾ ದನದ ಕೊಟ್ಟಿಗೆಯೋ ಎನ್ನುವ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮೂಲ ಸೌಕರ್ಯಗಳಿಲ್ಲದೆ ಬಳಲ್ತಾ ಇವೆ ಮುಗಳಕೊಡ ಶಾಲೆ. ಬೆಳಗಾವಿ ಜಿಲ್ಲೆಯ ಮುಗಳಕೊಡ ಗ್ರಾಮದ ಶಾಲೆಯ ದುಸ್ಥಿತಿ ಇದು. ಡಾಕ್ಟರ್ ಸಿಬಿ ಕುಲಿಗೋಡ ಒಡೆತನದ ಸರ್ಕಾರಿ ಅನುದಾನಿತ ಶಾಲೆ ಇದು. ಅವ್ಯವಸ್ಥೆಯ ಆಗ್ರವಾಗಿದೆ ಸರ್ಕಾರಿ ಅನುದಾನಿತ ಶಾಲೆ. ಅಂದರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಕುಡಿಯೋಕೆ ನೀರಿಲ್ಲ, ಸರಿಯಾದಂತಹ ಶೌಚಾಲಯ ವ್ಯವಸ್ಥೆ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಓದೋದಾದ್ರೂ ಹೇಗೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂತ ಅಂದ್ರೆ ಜನ ಮೂಗು ಮುರಿತಾ ಇದ್ದಾರೆ. ಆದ್ರೆ ಈ ರೀತಿ ಅವ್ಯವಸ್ಥೆ ಆಗಿರೋದ್ರಿಂದ ಜನ ಏನ್ ಮಾಡಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಪ್ರೈವೇಟ್ ಶಾಲೆಯ ಮೊರೆ ಹೋಗ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಜನ ಯಾಕೆ ಪ್ರೈವೇಟ್ ಶಾಲೆಯ ಮೊರೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳಬಹುದು. ಕಟ್ಟ ಈ ವರ್ಷ ಬೇಸಿಗೆ ಸೂಟಿ ಆದ ಕೂಡಲೇ ಕಟ್ಟಿಬಿಡ್ತಾರೆ ಬಿಲ್ಡಿಂಗ್. ಹಿಂದೊಂದು ಎಕರೆ ಜಾಗನ ತಗೊಂಡಿವಿ ಅದಕ್ಕೆ ಇಲ್ಲಿಂದ ಅಂದ್ರೆ ನೀವು ಸ್ಥಳಾಂತರ ಮಾಡ್ತೀರಿ? ಇಲ್ಲ, ಹಿಂದೆ ಅಲ್ಲೇ ಬಾಜುದನ್ನ ಹಿಂದಿನ ಮಗಳು ಕಟ್ಟಡ ಕಟ್ಟಿ ಇದನ್ನು ತೆಗೆದು ಬಿಡ್ತಾರೆ ಈ ಕಟ್ಟಡ. ಇನ್ ಕೆಲವೊಂದಿಷ್ಟು ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ಶಾಲಾ ಆವರಣದಾಗ ಕೃಷಿ ಇದಕ್ಕೆ ಬಳಕೆ ಆಗ್ತಾ ಇದೆ. ಏನ್ ಬಳಕೆ ಏನ್ ಆಗುದಿಲ್ಲ, ಅನಿವಾರ್ಯ ಐತದ. ಏನ್ ಮಾಡೋರು ನಾವ ಏನಾಗೈತೆ ಅಂದ್ರೆ ಎಲ್ಲಾ ಮಕ್ಕಳು ಅದಾರ, ಅವರು ಮಕ್ಕಳು ಅದಾರ. ನಾವು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಶಿಫ್ಟ್ ಆಗ್ತಾರೆ. ಮತ್ತೆ ಊರಾಗ ಕಾಂಪಿಟೇಷನ್ ಶಾಲೆ ಗೊತ್ತಾಯ್ತಾರಲ್ಲ. ಇಲ್ಲಿ ಮಾರ್ಮೇಲೆ ಕನ್ನಡ ಶಾಲೆ ಐತೆ, ನಮ್ದು ಗೌರ್ಮೆಂಟ್ ಸ್ಕೂಲ್ ಐತಿ. ಆ ಕಡೆ ಹೋಗ್ತಾರ ಹುಡುಗರ, ಅವ್ರು ನಾವು ಸಂಭಾಳಿಸ್ಬೇಕಾಗೈತಿ. ಯಾವ ಹುಡುಗರೆಲ್ಲ ಇಲ್ಲೇ ಬರ್ತಾವ್ರಿ. ಏನ್ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಇತ್ತೀಚಿನ ದಿನಗಳಲ್ಲಿ ಜನರು ಸರ್ಕಾರಿ ಶಾಲೆ ಅಂತ ಅಂದ್ರೆ ಮೂಗು ಮುರಿತಾರೆ. ಈ ರೀತಿ ಅವ್ಯವಸ್ಥೆಯನ್ನ ಕಂಡು ಜನರು ಹೇಗೆ ಶಾಲೆಗೆ ಮಕ್ಕಳನ್ನ ಕಳಿಸಬೇಕು? ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು ಅಲ್ಲಿ ಈಗ? ಹೌದು ತೇಜಸ್ವಿನಿ, ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಇರುವಂತದ್ದು. ಈ ಒಂದು ಶಿಕ್ಷಣ ಸಂಸ್ಥೆಗೆ ಅಧ್ಯಕ್ಷರಾಗಿ ಸಿಬಿ ಕುಲಗೋಡೆ ಅಂತ ಹೇಳಿ ಒಡೆತನದಲ್ಲಿ ಈ ಒಂದು ಸರ್ಕಾರಿ ಅನುದಾನಿತ ಶಾಲೆ ನಡೀತಾ ಇರುವಂತದ್ದು. ಏನಂತಂದ್ರೆ ಇದೇ ಒಂದು ಶಾಲೆಯ ಮೈದಾನದಲ್ಲಿ ಅರಿಶಿಣದ ಶುಂಠಿ ಹಾಗೂ ಬೇರೆ ಬೇರೆ ಕೃಷಿ ಚಟುವಟಿಕೆ ಎಲ್ಲ ಮೈದಾನ ತುಂಬ ಎಲ್ಲ ಇದೇ ಒಂದು ಕೃಷಿ ಸಂಬಂಧಿತ ಎಲ್ಲ ವಸ್ತುಗಳು ಇರುವಂತದ್ದು. ಇದರ ಬೆನ್ನಲ್ಲೇ ಅವರನ್ನು ನಾವು ಏನು ಪ್ರಶ್ನಿಸಿದಾಗ ಇವರು ಇಲ್ಲ, ಆ ಒಂದು ಪೋಷಕರೇ ಶಾಲಾ ಮಕ್ಕಳ ಪೋಷಕರೇ ಈ ಒಂದು ಮೈದಾನದಲ್ಲಿ ಹಾಕಿದ್ದಾರೆ, ಹೀಗಾಗಿ ಏನು ಸಮಸ್ಯೆ ಇಲ್ಲ, ಈ ರೀತಿಯಾಗಿ ಉಡಾಪಿ ಉತ್ತರವನ್ನು ಕೂಡ ಹೇಳಿದ್ದು ದೌರ್ಭಾಗ್ಯವೇ ಸರಿ ತೇಜಸ್ವಿನಿ. ಓಕೆ, ಧನ್ಯವಾದ ಶಹಬಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.